ಸರ್, ನೀಟ್ ವಿಚಾರವಾಗಿ ಕೆಲವು ರಾಜ್ಯಗಳು ಪ್ರತಿಭಟನೆಯನ್ನು ಮಾಡ್ತಿವೆ. ನೀಟನ್ನ ಸಾಕಷ್ಟು ನಾನು ಈಗ ತಾನೇ ನಮ್ಮ ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಹತ್ರ ಮಾತಾಡಿದೆ. ಭಾಳ ಅನ್ಯಾಯ ಆಗ್ತಾ ಇದೆ. ಯಾಕೆಂದರೆ ನಾವು ಕಾಲೇಜಿನ ನಮ್ಮ ಜನ, ನಮ್ಮ ನಾಯಕರುಗಳು, ನಮ್ಮ ಟ್ರಸ್ಟ್ಗಳು ಎಲ್ಲ ತಯಾರು ಮಾಡಿದೆ. ನಮ್ಮ ಮಕ್ಕಳಿಗೆ ಇದರಿಂದ ಭಾಳ ಅನ್ಯಾಯ ಆಗ್ತಾ ಇದೆ. ಸೊ ಇನ್ನು ಯಾವ ಆ್ಯಕ್ಷನ್ನು ತೊಗೊಂಡಿಲ್ಲ ಅವರು. ಕೆಲವು ಸ್ಟೂಡೆಂಟ್ಸ್ ಮಾತ್ರ ಅದನ್ನು ರದ್ದು ಮಾಡಿ ಹೊಸ ಪರೀಕ್ಷೆ ಮಾಡಬೇಕು ಅಂತ ಹೇಳಿದ್ದಾರೆ. ಅದು ನಮಗೆ ಸರಿ ಅನ್ನೋದು ಕಾಣ್ತಾ ಇಲ್ಲ. ಏನು ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿದೆ, ನಮ್ಮ ಮಕ್ಕಳಿಗೆ ಅನ್ಯಾಯ ಆಗಿದೆ, ಅದ್ರ ಬಗ್ಗೆ ಇನ್ನೂ ಉನ್ನತ ಮಟ್ಟದ ತನಿಖೆ ಆಗಿ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾವು ಒತ್ತಾಯವನ್ನು ಮಾಡ್ತೀವಿ. ಸಾಕಷ್ಟು ಆರೋಪಗಳನ್ನು ಮಾಡಿದ್ದಾರೆ. ಯಾವ ರೀತಿ ರಿಯಾಕ್ಟ್ ಮಾಡ್ತೀರಾ? ಅವ್ರು ಹೇಳ್ತಾರೆ ಇಲ್ಲಿಂದ ಅವರು ಈ ಟ್ಯಾಂಕರ್ ಹಣವನ್ನು ಕಲೆಕ್ಟ್ ಮಾಡಿ ನಾಗರಿಕರಿಗೆ ಕಳಿಸ್ಬೇಕು, ಇಲ್ಲಿ ಏನು ಕೆಲಸ ಮಾಡ್ತಿಲ್ಲ ಅಂತೇಳಿ. ಅಯ್ಯೋ, ಅವರೇನೋ ಅವ್ರ ಅನುಭವನ ಅವ್ರು ಹೇಳ್ತಾ ಇದ್ದಾರೆ ಅಷ್ಟೇ. ಅವ್ರ ಪಾರ್ಟಿಗೆ ಮಾಡಿದಂಥ ಅನುಭವನ ಅವ್ರು ಹೇಳ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರ ವಿರುದ್ಧ ದಾಖಲೆಗಳ ಸಂಗ್ರಹ ಆಗ್ತಾ ಇದೆಯಾ ಸರ್? ಕುಮಾರಸ್ವಾಮಿ ವಿರುದ್ಧ ನನ್ನನ್ನು ಕೂಡ ಜೈಲಿಗೆ ಹಾಕಿಸೋದಕ್ಕೆ ದಾಖಲೆಗಳು ಕೂಡ ಸಂಗ್ರಹ ಮಾಡ್ತಿದ್ದಾರೆ. ನೀಟ್ ವಿಚಾರವಾಗಿ ಕೆಲವು ರಾಜ್ಯಗಳು ಪ್ರತಿಭಟನೆಯನ್ನು ಮಾಡ್ತಿವೆ. ನೀಟನ್ನ ಸಾಕಷ್ಟು ನಾನು ಈಗ ತಾನೇ ನಮ್ಮ ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಹತ್ರ ಮಾತಾಡಿದೆ. ಭಾಳ ಅನ್ಯಾಯ ಆಗ್ತಾ ಇದೆ. ಯಾಕೆಂದರೆ ನಾವು ಕಾಲೇಜಿನ ನಮ್ಮ ಜನ, ನಮ್ಮ ನಾಯಕರುಗಳು, ನಮ್ಮ ಟ್ರಸ್ಟ್ಗಳು ಎಲ್ಲ ತಯಾರು ಮಾಡಿದೆ. ನಮ್ಮ ಮಕ್ಕಳಿಗೆ ಇದರಿಂದ ಭಾಳ ಅನ್ಯಾಯ ಆಗ್ತಾ ಇದೆ. ಸೊ ಇನ್ನು ಯಾವ ಆ್ಯಕ್ಷನ್ನು ತೊಗೊಂಡಿಲ್ಲ ಅವರು. ಕೆಲವು ಸ್ಟೂಡೆಂಟ್ಸ್ ಮಾತ್ರ ಅದನ್ನು ರದ್ದು ಮಾಡಿ ಹೊಸ ಪರೀಕ್ಷೆ ಮಾಡಬೇಕು ಅಂತ ಹೇಳಿದ್ದಾರೆ. ಅದು ನಮಗೆ ಸರಿ ಅನ್ನೋದು ಕಾಣ್ತಾ ಇಲ್ಲ. ಏನು ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿದೆ, ನಮ್ಮ ಮಕ್ಕಳಿಗೆ ಅನ್ಯಾಯ ಆಗಿದೆ, ಅದ್ರ ಬಗ್ಗೆ ಇನ್ನೂ ಉನ್ನತ ಮಟ್ಟದ ತನಿಖೆ ಆಗಿ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾವು ಒತ್ತಾಯವನ್ನು ಮಾಡ್ತೀವಿ. ಸಾಕಷ್ಟು ಆರೋಪಗಳನ್ನು ಮಾಡಿದ್ದಾರೆ. ಯಾವ ರೀತಿ ರಿಯಾಕ್ಟ್ ಮಾಡ್ತೀರಾ? ಅವ್ರು ಹೇಳ್ತಾರೆ ಇಲ್ಲಿಂದ ಅವರು ಈ ಟ್ಯಾಂಕರ್ ಹಣವನ್ನು ಕಲೆಕ್ಟ್ ಮಾಡಿ ನಾಗರಿಕರಿಗೆ ಕಳಿಸ್ಬೇಕು, ಇಲ್ಲಿ ಏನು ಕೆಲಸ ಮಾಡ್ತಿಲ್ಲ ಅಂತೇಳಿ. ಅಯ್ಯೋ, ಅವರೇನೋ ಅವ್ರ ಅನುಭವನ ಅವ್ರು ಹೇಳ್ತಾ ಇದ್ದಾರೆ ಅಷ್ಟೇ. ಅವ್ರ ಪಾರ್ಟಿಗೆ ಮಾಡಿದಂಥ ಅನುಭವನ ಅವ್ರು ಹೇಳ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರ ವಿರುದ್ಧ ದಾಖಲೆಗಳ ಸಂಗ್ರಹ ಆಗ್ತಾ ಇದೆಯಾ ಸರ್? ಕುಮಾರಸ್ವಾಮಿ ವಿರುದ್ಧ ನನ್ನನ್ನು ಕೂಡ ಜೈಲಿಗೆ ಹಾಕಿಸೋದಕ್ಕೆ ದಾಖಲೆಗಳು ಕೂಡ ಸಂಗ್ರಹ ಮಾಡ್ತಿದ್ದಾರೆ.